ಅಂಗನವಾಡಿಯ ಮಕ್ಕಳ ಆಹಾರ ಕದ್ದು ಗೌಪ್ಯವಾಗಿ ಮಾರಾಟ. ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷರುಗಳಾದ ಪಿ ಕೃಷ್ಣೇಗೌಡ ಅವರ ಆದೇಶದ ಮೇರೆಗೆ ಈ ವಿಚಾರದ ಸಲುವಾಗಿ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ನಗರದ ಬೋವಿಗಲ್ಲಿ ಹೊಣೆಯಲ್ಲಿ ಕರವೇ ಸ್ವಾಭಿಮಾನಿ ಬಣದ ಅಧ್ಯಕ್ಷರು ಮತ್ತು ಸದಸ್ಯರಿಂದ ಆಶಾ ಕಾರ್ಯಕರ್ತರ ಮೇಲಾಧಿಕಾರಿಗಳಿಗೆ ಸಂಗತಿಯ ಸಲುವಾಗಿ ತನಿಖೆ ನಡೆಸಿ ಇಂತಹ ಕಾರ್ಯಕ್ಕೆ ಕಡಿವಾಣ ಹಾಕಬೇಕೆಂದು ಮನವಿ ಮಾಡಿದ್ದಾರೆ. ಅಂಗನವಾಡಿಯ ಆಯಾ ಹಾಲಿನ ಪುಡಿಯ ಪ್ಯಾಕೆಟ್ ಅನ್ನು ಅಂಗಡಿಗೆ ಮಾರಲು ತಿಳಿದಾಗ ಸ್ವಾಭಿಮಾನಿ ಬಣದ ಸದಸ್ಯರುಗಳಿಗೆ ನೇರವಾಗಿ ಸಿಕ್ಕಿಬಿದ್ದಿರುತ್ತಾರೆ. ಇದರ ಆಧಾರದ ಮೇಲೆ ಹಾನಗಲ್ ಸಿಡಿಪಿಒ ಕಾರ್ಯಾಲಯದ ಮೇಲಾಧಿಕಾರಿಗಳಿಗೆ ಈ ಬಗ್ಗೆ ಮನವಿ ಪತ್ರವನ್ನು ನೀಡಿದ್ದು, ಈ ಸಂದರ್ಭದಲ್ಲಿ ಜ್ಯೋತಿ ಚೀಗಳಿ, ಲೀಲಾವತಿ ದೊಡ್ಡಮನಿ, ರಾಧವ್ವ ದೊಡ್ಡಮನಿ, ಕವಿತಾ ದೊಡ್ಡಮನಿ, ಚಂದ್ರಮ್ಮ ಮುತ್ತಣ್ಣನವರ್ ನಿಂಗೋಜಿ, ಶಾಂತವ್ವ ನಿಂಗೋಜಿ, ಸರೋಜಮ್ಮ ಸುಣಗಾರ್, ರೇಣುಕಾ ಮಾಳಿ ಹಾಗೂ ಬೋವಿಗಲ್ಲಿನ ಎಲ್ಲಾ ಸದಸ್ಯರು ಉಪಸ್ಥಿತರಿದ್ದರು. ಅಲ್ಲದೆ ಮಾರುತಿ ತಾಂಡಳೆ ಬೆಳಗಾವಿ ವಿಭಾಗದ ಮಹಿಳಾ ಅಧ್ಯಕ್ಷರಾದ ಗೀತಾ ಎಸ್, ಅರಳಲಿ ಮಠ ಸೇರಿದಂತೆ ಸದಸ್ಯರು ಹಾನಗಲ್ ಕಾರ್ಯಾಲಯಕ್ಕೆ ತೆರಳಿ ಮನವಿ ಪತ್ರ ನೀಡಿ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಮನವಿ ಪತ್ರ ನೀಡಿದರು. ವರದಿ ಬಾಲು ರಾಯ್ಕರ್. ಈಗ ಸರ ಇನ್ನೊಂದು ಇದು ಕಲ್ಯಾಣ ಅಂಗನವಾಡಿ ಇದೆ, ಅಲ್ಲೇ 3-4 ನಾವು ಅಡ್ಡಾಡಿದ್ದಾರೆ. 3-4 ಅಷ್ಟ ಒಂದು ಒಟ್ಟು ಮನೆಯಾಗ ಅಂಗನವಾಡಿ 4-5 ಸಿಗುತ್ತೆ ಭಾಳ. ಈ ದಯವಿಟ್ಟು ನೀವು ಇನ್ನೊಂದು 2 ತಿಂಗಳು ಪ್ರತಿಯೊಂದು ಅಂಗನವಾಡಿ ನಮ್ಮದೇ ಕೆಲಸ ಆಗ್ತದೆ. ಅದು ಈಗ ಪ್ರತಿಯೊಂದು ಅಂಗನವಾಡಿ ಸರ್, ಈಗ ನಿಮ್ಮ ಈ ವರ್ಷ ಮಿನಿಸ್ಟರ್ ಯಾರು ಸರ್, ನೀವು ಅವ್ರಿಗೂ ಕಳಿಸಿ, ನೀವು ಪ್ರತಿಯೊಂದು ವಿಡಿಯೋ ಮಾಡೋದು ಹೇಳಿ. ಯಾಕಂದ್ರೆ ಈಗ ನಿಮ್ಮಿಂದ ಅಂಗನವಾಡಿ ಏನಾಗ್ತದೆ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ಬಣಕ್ಕೆ, ರಾಜ್ಯಾಧ್ಯಕ್ಷರಾದ ಕೃಷ್ಣೇಗೌಡರಿಗೆ, ರಾಜ್ಯಾಧ್ಯಕ್ಷರಾದ ಕೃಷ್ಣೇಗೌಡರಿಗೆ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನ ನಮ್ಮ ರಾಜ್ಯಾಧ್ಯಕ್ಷರಾದ ಕೃಷ್ಣೇಗೌಡರು ಆದೇಶ ಮೇರೆಗೆ ಪ್ರತಿಯೊಂದು ಅಂಗನವಾಡಿಯನ್ನು ವಿದ್ಯುತ್ ಕೊಟ್ಟರೆ ಅಂತ ಹೇಳಿದ್ರು. ಆ ರೀತಿ ಹಾನಗಲ್ ಬೋವಿಗಲಿಯಲ್ಲಿ ನಮ್ಮ ಬೋವಿಗಲಿಯಲ್ಲಿ ರಕ್ಷಣಾ ವೇದಿಕೆ ಸ್ವಾಭಿಮಾನ ಸಂಘದ ಅಧ್ಯಕ್ಷರಾದಂಥ ಜ್ಯೋತಿ ಮೇಡಮ್ ಅವರು ಮಾಹಿತಿ ಮೇರೆಗೆ ವಿಸಿಟ್ ಕೊಟ್ಟು ಆ ಒಂದು ಶಿಡ್ಯೂಲ್ ಆಫೀಸಿಗೆ ಬಂದು ಮನವಿ ಕೊಟ್ಟು ತಕ್ಷಣ ಸಾಹಿತಿಗೆ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಮನವಿ ಕೊಟ್ಟಿದ್ದೀವಿ. ಇವರು ಇನ್ನು 2 ದಿನದಲ್ಲಿ ನಾವು ಕ್ರಮ ತಗೊಳ್ತೀವಿ ಅಂತೇಳಿ ಅಧಿಕಾರಿಗಳು ಹೇಳಿದ್ದಾರೆ. ನಾವು ಇಲ್ಲಿಗೆ ಮನವಿ ಕೊಟ್ಟು ಮತ್ತು ನಾವು ನಂತರ ತಾಲೂಕು ಲೆವೆಲ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ಆ ನಂತರ ಕಾದು ನೋಡ್ಕೊಂಡು ಮುಂದಿನ ತೀರ್ಮಾನ ನಾವು ತೊಗೊತೀವಿ ಅಂತೇಳಿ ಹೇಳ್ಬೋದು.